ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೂತವರು. ಆತ್ಮೀಯರೇ, ಒಂದು ಮಾತನ್ನು ಮೇಲೆ ಹೇಳ್ತಾ ಇದ್ದೀನಿ. ರೈತ ತನ್ನ ಕಾರಣ ತಾನೇ ತಗೊಂಡು ತನ್ನ ಮಾರ್ಕೆಟನ್ನು ಮಾಡೋವರೆಗೆ ಅವನಿಗೆ ಭವಿಷ್ಯ ಇಲ್ಲ, ನಿಶ್ಚಿತ. ಯಾರನ್ನು ಯಾರು ಉದ್ಧಾರ ಮಾಡೋದಿಲ್ಲ. ಆ ದಿಶೆಯಲ್ಲಿ ಒಂದಿಷ್ಟು ತಪ್ಪೆಚ್ಚುಗಳನ್ನು ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ಜೊತೆಗೆ ಚೋನಪ್ಪ ಪೂಜಾರರು ಇಡ್ತಾ ಇದ್ದಾರೆ. ಅವ್ರ ಜೊತೆಗಾರರು ಅವ್ರ ಜೊತೆಗೆ ಬೆನ್ನು ಹಚ್ಚಿದ್ದಾರೆ. ಅವ್ರಿಗೆ ದೊಡ್ಡ ಸಾಥ್ ಕೊಟ್ಟದ ಗುರ್ಲಾಪುರ್ ಮೂಮೆಂಟ್ ಚಳವಳಿ. ಎಲ್ಲರೂ ಇವತ್ತು ಅವ್ರನ್ನ ಆಶ್ಚರ್ಯದಿಂದ, ಪ್ರೀತಿಯಿಂದ, ಆತ್ಮೀಯತೆಯಿಂದ ನೋಡ್ಲಿಕ್ಕಿದ್ದಾರೆ ಮತ್ತು ವಿಶ್ವಾಸ ಬೆಳೀಲಿಕ್ಕೆ. ಇಂಥ ಸಂದರ್ಭದಲ್ಲೇ ಮತ್ತು ಆ ಸಂದರ್ಭ ಎಷ್ಟು ದುಡ್ಡು ಕೂಡಿತು ಈ ಗುರ್ಲಾಪುರದ ಹೋರಾಟದಲ್ಲೇ, ಆ ದುಡ್ಡನ್ನು ಯಾವ ರೀತಿ ಖರ್ಚು ಮಾಡಿದ್ವಿ, ಎದಕ್ಕೆ ಖರ್ಚು ಮಾಡಿದ್ವಿ, ಮತ್ತು ನಮ್ಮ ಮತ್ತಿಗೆ ಉಳಿದಿದ್ದು ಎಷ್ಟು ಅಮೌಂಟ್ ಸಹಿತ ಓಪನ್ ಆಗಿ ಹೇಳಿ ತಾವು ಇದರಲ್ಲಿ 10 ಪೈಸೆ ಗಳಿಸ್ಕೊಂಡಿಲ್ಲ ಅನ್ನುವಂಥ ಮಾತಾಡಿದ್ದಾರೆ. ಒಳ್ಳೆಯ ವಿಚಾರಗಳು ಮತ್ತು ಹೇಳಬೇಕಾಗ್ತದೆ ಜನಕ್ಕೆ. ಯಾಕೆ ಸಾರ್ವಜನಿಕರ ದುಡ್ಡನ್ನು ಪ್ರಾಮಾಣಿಕವಾಗಿ ಬಳಸಬೇಕಾಗ್ತದೆ. ಗಾಂಧೀಜಿಯವ್ರು ಹೇಗೆ ದೊಡ್ಡವರಾದರು, ಮಹನೀಯರಾದ್ರೆ ಅವರು ಟ್ರಸ್ಟಿಶಿಪ್ ಬರ್ತದೆ. ಟ್ರಸ್ಟಿಶಿಪ್ ಅದು ಟ್ರಸ್ಟ್ ಮಾಡೋದು, ನಂಬಿಕೆಯಿಂದ ಬದುಕು ನಡೀತಿರ್ತದೆ. ಒಳ್ಳೆಯವಾದನಪ್ಪ ಅಂದ್ರೆ ಸಾಕು, ಅದು ಹೆಲ್ಪ್, ದೊಡ್ಡ ಹೆಲ್ಪ್ ಅದು. ಹಂಗೆ ಇವತ್ತು ಪೂಜಾರವರು ಅವ್ರು ಟೀಕೆ ಮಾಡೋರು ಇರೋರು, ಮತ್ತು ಮುಂದೆ ಬೆಳೆದಂಗೆ ಗಾಂಧೀಜಿಯವ್ರು ಟೀಕೆ ಮಾಡೋರು ಇಲ್ವ? ಇಲ್ಲೇ ಗಾಂಧೀಜಿಯವ್ರು ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ದು ಏನೇನೋ ಮಾತಾಡೋದು ಜನ ಇವತ್ತು ಇದ್ದಾರೆ. 60-65ನೇ ವಯಸ್ಸಿನ ಯಾವುದೋ ಹೆಣ್ಣು ಮಕ್ಕಳ ಜೊತೆಗೆ ಒಂದು ಹಿಡಿದ್ರೆ ಹಾಗೆ ಹೀಗೆ ಅಂತ ಕಲ್ಪನೆ ಕಟ್ಟಿ ಮಾತಾಡೋರು ಇದ್ದಾರೆ. ಇಂಥ ಪ್ರಸಂಗದಲ್ಲ ಪೂಜಾರ ಅವ್ರಿಗೂ ಕೇಳೋದು ಸಹಜದ. ನೀವು ಏನು ಮಾಡಿದ್ರಪ್ಪ ದುಡ್ಡು, ಎಲ್ಲ ದುಡ್ಡು ಹೊಡೆದ್ರು ಮಾಡಿದರು, ಸಾಹುಕಾರ ದೊಡ್ಡ ಕಾರ್ಯಗಳು ಹೇಳ್ತಾರೆ. ಒಂದೇನೋ ನೀವು ಸಾಲ ಮಾಡಿರ್ತೀರೋ, ಏನೋ ಮಾಡಿರ್ತೀರಿ. ಅದನ್ನೆಲ್ಲನೂ ಜನರ ಜೋಡಿಗೆ ಹಂಚಿಕೆ ಮಾಡೋದ್ರಿಂದ ನಿಮ್ಮ ಮೇಲಿಂದ ಒಂದು ವಿಶ್ವಾಸವನ್ನು ಹೆಚ್ಚಾಗೋದಕ್ಕೆ ಕಡಿಮೆ ಆಗುವುದಿಲ್ಲ. ಮತ್ತು ಇನ್ನು ನೀವು ಸಾರ್ವಜನಿಕ ವ್ಯಕ್ತಿಗಳು, ಪೂಜಾರವರಾಯಿತು, ಶಶಿಕಾಂತ್ ನಮ್ಮ ಇವರಾಯ್ತು, ಗುರೂಜಿ ಆಯಿತು, ಪಡಸಲಿಗೆ ಅವರು, ನೀವು ಸಾರ್ವಜನಿಕ ವ್ಯಕ್ತಿಗಳಾಗಿದ್ದೀರಿ. ಇವತ್ತು ಒಂದು ಶಕ್ತಿ, ದುಷ್ಟ ಶಕ್ತಿ ವಿರುದ್ಧ ಹೋರಾಟ ಮಾಡೋ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಿ. ಆಗ ಸಹದ್ರಿ ನಿಮ್ಮನ್ನ ಯಾಕೆ ಬೆಳೆಸ್ಕೊಡ್ತಾರೆ ಯಾರ? ಹೂ ವಿಲ್ ಟು ಗ್ರೋ ಯುವರ್ ಸೆಲ್ಫ್. ನಿಮ್ಗೆ ಬೆಳೆದು ಬಿಡೋದಿಲ್ಲ ಅವರು. ಆದಷ್ಟು ನಿಮ್ಮ ತಡೆಯುವಂಥದ್ದು, ಮುಚ್ಚುವಂಥದ್ದು ಕೆಲಸ ಮಾಡ್ತಿರ್ತಾರೆ. ಅದರಲ್ಲಿ ಮುಖ್ಯ ಏನಪ್ಪ ಅಂದರೆ ಹಣದ ವ್ಯವಹಾರ ನೀವು ಕ್ಲಿಯರ್ ಇದ್ದ ಎಷ್ಟು ದುಡ್ಡು ಬಂತು ಅದು ಅಕೌಂಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಮುಷ್ಟೇ ದೊಡ್ಡ ಹೆಲ್ಪ್ ನಿಮಗೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ನಾಯಕ ಸುಮ್ಮನೆ ಕಾರ್ಗಳು ಅಡ್ಡಿಡರ್ ಆಗೋದಿಲ್ಲ, ಮತ್ತೇನೋ ಆಗೋದಿಲ್ಲ. ನೋಡ್ತಾ ಇದ್ವಿ ದುಡ್ಡಿದ್ದು ಆಗ್ತಾ ಇದ್ದಾರೆ. ಯಾಕೆ ಒಳ್ಳೆಯ ನಾಯಕರು ಇಲ್ಲದ ಸಂದರ್ಭದಲ್ಲಿ ನೀವಿಬ್ಬರು ನಿಮ್ಮ ಜೊತೆಗಾರನ್ನು ತೊಗೊಂಡು ಬೆನ್ನು ಹಚ್ಚಿದ್ರಿ, ಖುಷಿ ಪಡೋ ವಿಷಯ. ಯಾಕಂದರೆ ಪ್ರೊಫೆಸರ್ ಈಗಾಗಲೇ ಹಲವು ಸಲ ಹೇಳಿದ್ದೀನಿ ಮಾತನ್ನು. ಪ್ರೊಫೆಸರ್ ನಂಜುಸ್ವಾಮಿಯವರ ನಂತರದಲ್ಲಿ ಒಂದು ಹಂತದವರೆಗೆ, ಬಾಬಾಗೌಡ ನಂತರದಲ್ಲಿ ಒಂದು ಹಂತದವರೆಗೆ ನೀವು ಬೆಳೀತಾ ಇದ್ದೀರಿ. ಇವತ್ತು ವಿಶ್ವಾಸ ಗಳಿಸ್ಕೊಳ್ತಾ ಇದ್ದೀರಿ. ಲಕ್ಷಾಂತರ ಜನ, ಸಾವಿರಾರು ಜನ ಬಂದು ಕೂಡ್ತಾರೆ. ಅದು ಹಾಗೆ ಸುಮ್ಮನೆ ಕೂಡುವುದಿಲ್ಲ. ಯಾಕೆ ಬುತ್ತಿಗಳು ಬರಬೇಕು, ನೀವು ಅವ್ರಿಗೆ ಹೊಟ್ಟೆ ಹಾಕ್ತಾರಂತಲ್ಲ. ಮೊನ್ನೆನೋ ಎಲ್ಲರೂ ಕೂಡಿಸಿದ್ರು, ಒಂದು ಮೂಮೆಂಟ್ ಮಾಡೋಕ್ಕಿದ್ರು, ಜನ ದುಡ್ಡು ಕೊಟ್ಟರು. ನೀವು ಅದರ ಲೆಕ್ಕಪತ್ರವನ್ನು ಸರಿಯಾಗಿ ಇಟ್ಕೊಂಡು ನೀವು ತೋರಿಸಿದ್ರಿ. ಈಗ ಇದು ಇನ್ನೂ ಕಂಟಿನ್ಯೂ ಆಗ್ಬೇಕು, ಇನ್ನೂ ಪಾರದರ್ಶಕ ಆಗ್ಬೇಕು ನಿಶ್ಚಿತವಾಗಿ. ಮತ್ತು ಜನ ಎಲ್ಲ ಕಡೆ ನಿಮ್ಮ ಮಾತು ಕೇಳ್ತಾ ಇದ್ದಾರೆ, ಕಿವಿಗಳು ಏನಪ್ಪ ಇವ್ರೇನು ಹೇಳ್ತಾ ಇದ್ದಾರಂತೆ. ರೈತನ ಸಮಸ್ಯೆಗಳು ಏನದಾವ ಮುಖ್ಯ, ಎಲ್ಲರಿಗೂ ಇರೋ ರೈತರ ಸಮಸ್ಯೆ. ಬೆಳೆದಿಗೆ ನೀನು ಹಂಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಮಟೀರಿಯಲ್ ಭಾಳ ತುಟ್ಟಿದವ್ರಿಗೆ, ಗೊಬ್ಬರ ಆಯಿತು, ರಾಸಾಯನಿಕ ಗೊಬ್ಬರ, ಇವಾಗ ಸಗಣಿ ಗೊಬ್ಬರ ಆಗಿರ್ಬೋದು, ಅಲ್ಲಿ ಕಾರ್ಮಿಕರ ಕೆಲಸದಾಗಿರ್ಬೋದು, ತುಟ್ಟಿದವರು. ಮಾರ್ಕೆಟ್ ಭಾಳ ಹೈಕ್ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂದೆ ಇವತ್ತು ನಿಮ್ಮ ಈ ಒಂದು ಟ್ರ್ಯಾಕ್ಟರ್ಗಳಾಗಿರ್ಬೋದು, ಅದು ಏನು ಮಷಿನರಿ ಇರ್ತಾವ, ಜೊತೆಗೆ ನೇಗಿಲ, ಅದು ಇದೆಲ್ಲ ಲೆಕ್ಕ ಹಾಕಿದಾಗ ಇವತ್ತೆಲ್ಲ ಮಾರ್ಕೆಟ್ ತುಟ್ಟಿ. ಬೀಜಗಳಂತೆ ಆಯಿತು, ಬೀಜ ಇಟ್ಟುಕೊಂಡು ಗೊಬ್ಬರ ಇಟ್ಕೊಂಡು ಎಲ್ಲ ಲೆಕ್ಕ ಹಾಕಿದರೆ ಈಗಾಗಲೇ ಅದರ ಒಂದು ಮಾತನ್ನು ಹೇಳಿದರು ನಮ್ಮ ಪೂಜಾರವರು. ಒಂದು ಕಡೆ ಬಾಗಲಕೋಟೆಯಲ್ಲಿ ಕಾಣ್ತದೆ, ಕರೆಕ್ಟ್ ಅದದು. 4,700 ರೂಪಾಯಿ ಒಂದು ಟನ್ನಿಗೆ ಬರ್ತದೆ. ಇನ್ನು ಗೊಂಜಾಳ ಬೆಳೆದು ಎಷ್ಟು ಬರ್ಬೋದು, ಏನು ಬರ್ಬೋದು ತೆಗಿಬೇಕಾಗಿದೆ. ಇವತ್ತು ಅದು ಪ್ರಮಾಣದ ನಮ್ಗೆ ಬರ್ತದೆ ನೀವು ವಾಪಸ್ ಅಂತ. ನಾವು 50 ರೂಪಾಯಿ ಹಾಕಿದಾಗ ನಮಗೆ 100 ರೂಪಾಯಿ ಬಂದಾಗ ಅಡ್ಡಿಲ್ಲಪ್ಪ ಅಂತ. ಮತ್ತು 50 ರೂಪಾಯಿದಾಗ ಬರೀ 25 ರೂಪಾಯಿ ಬರ್ತಂದ್ರೆ ಬದುಕವ್ರು ಹೆಂಗೆ ನೀವು? ಅದಾಗಿದ್ದು ಇವತ್ತು ಪರಿಸ್ಥಿತಿ. ಕಬ್ಬಿಂದ ದೊಡ್ಡ ಲಾಭ ಅಂತ ಹೇಳ್ಕೊಳ್ಳೋಂಥ ಕಬ್ಬಿನ ಒಂದು ಏನು ಕಮರ್ಷಿಯಲ್ ಕ್ರಾಪ್ ಅಂತ ಕರ್ಕೊಳ್ತೀವಿ, ಅದ್ರ ಪರಿಸ್ಥಿತಿ ಹೆಂಗಾದ್ರೆ ನಾವು ಪ್ರತಿ ಟನ್ನಿಗೂ 1,100-1,200 ರೂಪಾಯಿ ಲಾಸ್ ಮಾಡ್ಕೊಳ್ತಾ ಇರ್ತೀವಿ. ಅದನ್ನು ಹಲವು ಸಲ ಚರ್ಚೆ ಮಾಡಿದ್ದೀನಿ ನಾನು. 1,000 ಸಣ್ಣ ವಿಷಯ ಆಯ್ತೀನಿ ರೀ. 1,000 ರೂಪಾಯಿ ಒಂದು ಟನ್ನಿಗೆ ಲಾಸ್ ಆದರೆ ಎಷ್ಟು ಲಾಸ್ ಆಯಿತು? ತೂಕದಲ್ಲಿ ಹೊಡೆದು ಬಂತು, ಎಲ್ಲನೂ ಬಂದ್ರಿ. ಒಂದು ರೀತಿ ಮೋಸ ಹೋಗೋದಿಲ್ಲ. ಮತ್ತು ಉಳಿದ ಬೆಳೆಗಳಂತ ಮಾರ್ಕೆಟೇ ಇಲ್ಲ, ಅವಕ್ಕೆ ಮಾರ್ಕೆಟ್ ಇಲ್ಲ. ಅವ್ರು ಬೆಳೆದ ಬೆಳೆಗೆ ಎಲ್ಲಿ ಹೋದು ಹಾಕಿ ಬಂದುಬಿಡೋದು. ಯಾವುದೋ ಗೋಡು ಅನ್ಕೋ ಯಾರೋ ವ್ಯಾಪಾರಿ ಕೊಟ್ಟು ಬಂದುಬಿಡೋದು ಬಂದು ರೇಟಿಗೆ. ಕಾಳುಗಳು, ದ್ವಿದಳ ಕಾಳುಗಳಂತ ಭಾಳ ತುಟ್ಟಿದ್ದಾವೆ ಮಾರ್ಕೆಟ್ಗೆ. ಯಾವ ರೀತಿ ಮಾರ್ತಾರಪ್ಪ ಅವತ್ತನ್ನು ನಿಮಗೆ ಗೊತ್ತದ, ಹೇಳುವಂಥ ಅವಶ್ಯಕತೆ ಇಲ್ಲ. ಅಂದ್ರೆ ನಾನು ಅನ್ನೋದು ಏನಪ್ಪ ಅಂತಂದರೆ ಎಲ್ಲ ಬೆಳೆಗಳಿಗೆ
ಇವ್ರು ಮಾರ್ಕೆಟ್ ಮಾಡ್ಕೊಳ್ಳೋ ತನಕ ಅಂದ್ರೆ ಗೋಡೌನ್ ಕಟ್ಕೊಂಡು ತಮ್ಮ ಪ್ರತಿ ಹಳ್ಳಿಗೂ ಮಾರ್ಕೆಟ್ ಮಾಡೋ ತನಕ ರೈತರು ಉದ್ಧಾರ ಇಲ್ಲ. ಇದನ್ನು ಮಾಡಿಸ್ಬೇಕಾಗಿದ್ರೆ ಸರ್ಕಾರ ಯಾವುದೂ ಒಪ್ಪುವುದಿಲ್ಲ. ಯಾಕಂದರೆ ಕೇವಲ ಕಾರ್ಯಕಾಲನ 3 ರದ್ದು ಮಾಡೋಕ್ಕಾಗ್ತಾಯಿಲ್ಲ, ಸಿದ್ದರಾಮಯ್ಯಗೆ ಆಗ್ತಾಯಿಲ್ಲ, ಮೋದಿಯವ್ರು ಬಿಟ್ಟರೆ ಸಾಧ್ಯನೇ ಆಗಿಲ್ಲ. ಆ ಮಾತು ಬೇರೆ, ಆದರೆ ಸಿದ್ದರಾಮಯ್ಯಗೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ನಾವು ಸಮಾಜವಾದಿ ರೀ, ನಾವು ಏನು ಗೋಪಾಲ ಗೌಡರು, ಶಾಂತಿಗಿರಿ ಗೋಪಾಲ ಗೌಡರು ಇದರಲ್ಲಿ ಬಂದಂಥವ್ರು, ಗರಡಿಯಲ್ಲಿ ಬೆಳೆದವರು, ಜೊತೆಗೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಮ ಗುರುಗಳು ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯನ ಕಡೆಯಿಂದನ MS ಸ್ವಾಮಿನಾಥನ್ 3+C ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ 3 ಕಾರ್ಯಕಾಲಗಳು ರದ್ದು ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ವ್ಯಾಪಾರಿ ವರ್ಗ ಆಗಿರ್ಬೋದು ಅಥವಾ ಕಾರ್ಪೊರೇಟ್ ವರ್ಗ ಆಗಿರ್ಬೋದು ಅನ್ನೋದು ಪ್ರೆಷರ್ ಇರ್ತದೆ. ಹೀಗಾಗಿ ಇವತ್ತು ಹೇಳೋರು ಯಾರು ಹಂಗಾದ್ರೆ ನಮಗೆ ನಾವೇ ಹೇಳ್ಬೇಕು ರೀ, ರೈತರು ಹೇಳ್ಬೇಕು. ಮೇಲೆ ಪ್ರತಿ ಹಳ್ಳಿಗೂ ನಾವು ಗೋಡೌನ್ ಮಾಡ್ಕೊಳ್ಬೇಕು, ಅವಶ್ಯಕತೆ ಇದೆ, ಭಾಳ ನೆಸರಿ. ಗೋಡೌನ ಪ್ಲಸ್ ಪ್ರತಿಯೊಂದು ಹಳ್ಳಿ ನೀರಿನ ವ್ಯವಸ್ಥೆ. ನೀರಂದ್ರೆ ಬೆಳೆಗೆ ಬೇಕಾದಂಥ ನೀರು ನೀವು ಏನಾದ್ರು ಮಾಡ್ಕೊಂಡ್ರೆ ರೈತ ಲಾಭದಲ್ಲಿ ಬಿದ್ದ್ರಿ. ಯಾರು ಬೇಕಾದ್ರೂ ಬಂದು ಒಯ್ತಾರೆ. ಈಗ ಮತ್ತು ರೋಡ್ ಬಳಸೋಕ್ಕಂತ ಎಲ್ಲ ಶಾಸಕರು ಮುಂದೆ ಈಗ 200 ಏನಂದೆ ನಾವು 224 ಮಂದಿ ಎಲ್ಲರೂ ಮುಂದೆ. ಯಾಕಂತಂದ್ರೆ 40% ಹೊಡ್ಯಾಕೋ 60% ಹೊಡ್ಯಾಕೋ ಅನುಕೂಲ ಐತಲ್ಲ. ಮತ್ತು ರೋಡ್ ಎಲ್ಲ ಕಡೆ ಆಗ್ಲಿಕ್ಕಿದ್ದಾವೆ ಇವತ್ತು. ಹೀಗಾಗಿ ಯಾರು ವ್ಯಾಪಾರಿಗಳು ಬಂದು ಗೋಡೌನ್ ಬಂದು ತೊಗೊಂಡು ಹೋಗ್ತಾರೆ, ಅವ್ರಿಗೂ ಲಾಭ ಇರ್ತದಂದ್ರೆ ಅದಕ್ಕೆ ಎಣ್ಣೆ ಕಾಳುಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಥವಾ ಇವು ನಮ್ಮ ಜೋಳ, ರಾಗಿ, ಭತ್ತ ಇವು ಆಗಿರ್ಬೋದು. ಇದ್ರ ಜೊತೆ ಇನ್ನುಳಿದ 24 ಥರದ ಎಲ್ಲ ಬೆಳೆಗಳಿಗೆ ಅವು ಸ್ಟೋರೇಜ್ ಮಾಡೋಕ್ಕೆ ವ್ಯವಸ್ಥೆ. ಮುಂದೆ ಹಸಿದ ಕಾಯಿಪಲ್ಲೆ ಬೆಳಿತೀವಿ ನಾವು, ಅದಕ್ಕೊಂದು ಶೀತಲೀಕರಣಗೊಂಡಂಥ ಒಂದು ಗೋಡೌನ್ ಮಾಡುವಂಥದ್ದು. ಇವು ಅಟ್ಲೀಸ್ಟ್ ಒಂದು 3-4 ಹಳ್ಳಿ ನಡಕ 4-5 ಒಂದು ಹೋಬಳಿಗೆ ಎಲ್ಲ ಆಗಬೇಕು. ಮತ್ತು ಇವು ಅಂತ ನೋಡ್ಲಿಕ್ಕೆ ಗೋಡೌನ್ ಪ್ರತಿಯೊಂದು ಹಳ್ಳಿಗೆ ಆಗಲೇಬೇಕು. ಯಾಕಂದ್ರೆ ರೈತಗೆ ಹೊತ್ಕೊಂಡು ಹೋಗಿ ಮಾರಾಟ ಮಾಡೋದು ಸಣ್ಣ ಕೆಲಸ ಅಲ್ಲ ಅದು. ಆ ರೈತ ತಾವು ಗೊತ್ತಾಗ್ತದೆ. ಯಾಕಂದ್ರೆ 10-20 ಕ್ವಿಂಟಲ್ ತೊಗೊಂಡು ಹೋಗಿ ಅದನ್ನು ಮಾರಕ್ಕೆ ಹೋದಾಗ ರೇಟ್ ಬೀಳುತ್ತದೆ APMCಯಾಗ, ಮತ್ತು ಬೀಳಿಸ್ತಾರೆ ಅದನ್ನು ಬೇಕಂತೇಳಿ. ನಮ್ಮ ವ್ಯಾಪಾರ ವರ್ಗದ ಸಾಮಾನ್ಯ ಇಲ್ಲ, ಅಸಾಮಾನ್ಯರಿದ್ದಾರೆ. ಬಿದ್ದಾಗ ನೀವು ಅದು ಕೊಟ್ಟು ಹೋಗ್ಬೇಕು, ಇಲ್ಲ ಮತ್ತೆ ತೊಗೊಂಡು ಹೋಗ್ಬೇಕು. ಅದನ್ನು ಎಷ್ಟು ತ್ರಾಸು ಅದ ರೀ ಆ ರೈತಗೆ ಗೊತ್ತದು. ಯಾಕಂದ್ರೆ ನಾವು ಒಂದು ಸ್ವಲ್ಪ ದಿವಸ ರೈತ ಹಾಕಿ ದುಡಿದಕ್ಕೆ ಗೊತ್ತದ ಎಷ್ಟು ತ್ರಾಸು ಅಂತೇಳಿ. ಅದಕ್ಕೆ ಅಲ್ಲಿ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ, ಪ್ರತಿಯೊಂದು PKPSಗೆ ಗೋಡೌನ್ ಕಟ್ಟಬೇಕು. ಒಂದು ಕಡೆ ಗೊಬ್ಬರ ಕೊಡ್ರಿ ರೈತರಿಗೆ ಸಂಗ್ರಹ ಮಾಡಿ ಸ್ವಸ್ಥದಾಗ. ಇನ್ನೊಂದು ಕಡೆ ಇದು ಇಲ್ಲಾಂದ್ರೆ ನೀವು ಸಗಣಿ ಗೊಬ್ಬರ ಮಾಡಿರಿ. ಹೆಂಗೋ ಪಾಳೇಕಾರ ಅವ್ರು ನಿಮ್ಗೆ ಕೊಟ್ಟಿದ್ದಾರೆ 0 ಏನಪ್ಪ ಅಂತಂದ್ರೆ ಬಂಡವಾಳ ಹಾಕಿ ಮಾಡುವಂಥದ್ದು. ಪಾಳೇಕಾರನ್ನ ಮಾಡಿರಿ, ಇಲ್ಲ ಪುಕ್ಕ ಅದನ್ನು ಮಾಡಿರಿ, ಅದು ಬೆಳೆ ಚೆನ್ನಾಗಿ ಬರ್ತದೆ. ಇದು ಜಪಾನ್ದವರು. ಅಂದ್ರೆ ನಾನು ಹೇಳೋ ಉದ್ದೇಶ ರೈತ ಕಡಿಮೆ ಖರ್ಚು ಮಾಡಲಿ ಮತ್ತು ಲಾಭನ ಹೆಚ್ಚು ಮಾಡ್ಕೊಳ್ಳಿ ಅನ್ನೋ ನೈಸರ್ಗಿಕ. ಇದಕ್ಕೆ ಬೆಳೆಯಲ್ಲ ಕೆಮಿಕಲ್ ಆಗೋದಪ್ಪ ಅಂದ್ರೆ ಈ ರಾಸಾಯನಿಕ ಗೊಬ್ಬರದ ಆಯ್ತಂದ್ರೆ ಖರ್ಚು ಬರೋದನ್ನು ಸಿಕ್ಕಾಪಟ್ಟೆ ಪೇಮೆಂಟ್ ಹಾಕಿ ಮಾಡಬೇಕಾಗ್ತದೆ. ಎಲ್ಲ ನೆಲೆಯಲ್ಲೇ ಇವತ್ತು ಎಲ್ಲ ತಿಳಿಸ್ಕೊಡುವಂಥದ್ದು, ಪ್ರತಿ ಹಳ್ಳಿನ ಜಾಗೃತಿ ಮಾಡೋದು ಕೆಲಸವನ್ನು ನಿಧಾನಕ್ಕೆ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಈಗಾಗಲೇ ಒಂದಿಷ್ಟು ಒಳ್ಳೆಯ ಹೆಸರು ಆಗ್ಯದ. ಇವನ್ CM ಆದ ಸಹಿತ ನೀವು ಬಹಳ ಬಾರಿ ಏನು ಹೇಳ್ತೀವಿ ನಾವು ಮಾಡ್ತೀವಿ ಅನ್ನುವಂಥ ಮಟ್ಟಿಗೆ ಬಂದಿದ್ದಾರೆ. ಅವರು ಅನೇಕ ಪ್ರಶ್ನೆಗಳು ಕೇಳಿದ್ದಾರೆ. ನಮಗಿಂತ ಬೇಕಪ್ಪ, ನಮ್ಮ ಜನಕ್ಕೆ ದುಡಿಯೋ ವರ್ಗಕ್ಕೆ ಪೇಮೆಂಟ್ ಚಲೋ ಬೀಳುವಂಥದ್ದು ಬೇಕು, ಉದ್ಯೋಗಗಳು ಬೇಕು ಅನ್ನೋಂಥ ಅನೇಕ ರೀತಿ ಮಾತುಗಳನ್ನು ಮುಂದೆ ಕರೆಂಟ್ ಫ್ರೀ ಮಾಡಿರಿ ಏನೋ ತಮ್ಮದು ಬೇಡಿಕೆ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಇದು ಆಗಬೇಕಾದ ಪ್ರತಿ ಹಳ್ಳಿಗೆ ಗೋಡೌನ್ ಆಗೋದು ಮತ್ತು ಹೇಳ್ತಾ ಇದ್ದೀನಿ. ಅದು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ರೈತ ತನಕ ಹೇಳ್ತಾರೆ. ಆ ದಿಶೆಯಲ್ಲಿ ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ ನಮ್ಮ ಇಬ್ಬರು ಇವತ್ತಿನ ಜೋಡಿ, ನಮ್ಮ ಶಶಿಕಾಂತ್ ಪಳಸರಿ ಗುರೂಜಿ ಪ್ಲಸ್ ನಮ್ಮ ಚೋಣಪ್ಪ ಪೂಜಾರಿ ಅವರು. ಇದನ್ನು ಮೇಂಟೈನ್ ಮಾಡಲಿ. ಜೊತೆಗೆ ತಾವು ಬರುತ್ತಿರೋದು ಫಂಡ್ ಏನು ಬರ್ತದಲ್ಲ, ಆ ಫಂಡಿನ ಬದಲಾಗಿ ಕ್ಲಿಯರ್ ಪಿಕ್ಚರ್ ರೈತರಿಗೆ ನೀಡ್ತಾ ಇರಬೇಕು. ಸಾರ್ವಜನಿಕ ಮೇಲೆ ಹೇಳ್ತಾ ಇರಬೇಕು. 6 ತಿಂಗಳೊಮ್ಮೆ 3 ತಿಂಗಳೊಮ್ಮೆ ಮೀಟಿಂಗ್ ಕರೆದು ಇಷ್ಟು ಬಂತಪ್ಪ, ಇಷ್ಟು ಹೋಯ್ತು ಅಂತ ನೀವು ಹೇಳಿದ್ರಿ ಇನ್ನಷ್ಟು ವಿಶ್ವಾಸ ಮಾಡುತ್ತೆ. ಮತ್ತು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಈಗಾಗಲೇ ಅದನ್ನು ಉಳಿಸ್ಕೊಂಡು ಹೋಗೋದು ಭಾಳ ದೊಡ್ಡದದ. ವಿಶ್ವಾಸನ ಪಡ್ಕೊಳ್ಳೋಕ್ಕಿಂತ ವಿಶ್ವಾಸ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ. ಅದರಲ್ಲಿ ಇಬ್ಬರಿಗೂ ಅದ. ನಿಮಗೂ ಒಂದು ಭವಿಷ್ಯದಲ್ಲಿ ಒಂದು ನಾಯಕತ್ವದ ಗುಣಗಳು ಬಂದಿದ್ದಾವೆ. ಜೊತೆ ಜನಸಾಮಾನ್ಯ ಜೊತೆ ಕೂಡಿರಪ್ಪ ಅಂದ್ರೆ ನೀವು ಹೇಳೋ ಅವಶ್ಯಕತೆ ಇಲ್ಲ, ದೊಡ್ಡವರು ಹಾಗೆ ಆಗ್ತೀರ ಅಂತ ನಮಗೆ ಅನ್ನಿಸ್ತದೆ. ಇದು ನಿಮಗೆ ಲಾಯಕ ಆಗಿರ್ಬೋದು, ಆಗದೇ ಇರ್ಬೋದು. ಆದರೆ ನೀವು ಈ ರೀತಿ ಹೋದ್ರಿ ನೀವು ಯೋಗ್ಯ ಹಾಕೋದ ಗಾಂಧಿ ಹೆಜ್ಜೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ನಾನ್ ವೈಲೆನ್ಸ್ ಹಿಡ್ಕೊಂಡು ನೀವು ಹೋರಾಟ ಮಾಡ್ತಾ ಹೋಗ್ರಿ, ಶಾಂತಿಯಿಂದ ಮಾಡಿರಿ, ನಿಶ್ಚಿತವಾಗಿ ಯಶಸ್ವಿ ಆಗ್ತದೆ. ಜೊತೆಗೆ ಪ್ರತಿ ಹಳ್ಳಿಗೆ ಪ್ರತಿ ರೈತಗೂ ಭೇಟಿ ಆಗುವಂಥದ್ದು, ಅವನ ಸಮಸ್ಯೆ ಕೇಳೋದು. ಮತ್ತು ಮತ್ತೊಂದು ಹೇಳ್ತಾ ಇದ್ದೀನಿ, ಪ್ರತಿ ಹಳ್ಳಿಗೂ ಗೋಡೌನ್ ಮಾಡಿಸುವಂಥ ಒಂದು ಹೋರಾಟವನ್ನು ಅವ್ರಿಗೆ ಕಿತ್ತಾಕಿ ಎಷ್ಟು ಉಳಿತಾಯದ ಸ್ವಲ್ಪ ಮಾಡಿ ಸಹಿತ ಲೋನ್ ಸಿಗ್ತದೆ ಸಾಕಷ್ಟು. ಸೆಂಟ್ರಲ್ ಬ್ಯಾಂಕು ಅಥವಾ ನಮ್ಮ ಇವೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಲೋನ್ ಸಿಗ್ತಾವೆ. ಇಡೀ ಹಳ್ಳಿ ಜನ ಕೂಡಿ ಒಂದು ಸೊಸೈಟಿಯಿಂದ ಇದ್ದೇ ಇರ್ತದೆ. ಅದು ಥ್ರೂ ತಂದು ನೀವು ಈ ಗೋಡೌನ್ಗಳನ್ನ ಮಾಡಿದ್ರಪ್ಪ ಅಂತಂದ್ರೆ, ಸಂಗ್ರಹ ಮಾಡೋಕ್ಕಿರ್ತೀರಿ ಅಂದ್ರೆ ನಿಶ್ಚಿತವಾಗಿಯೂ ನೀವೇ ಇಲ್ಲಿ ಕಿಂಗ್ ಮೇಕರ್ ಆಗ್ತಿರೋಣ, ಮತ್ತೆ ಆಗಲಿಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ 224 ಪ್ರಾಮಾಣಿಕರು ನೀವು ಆಡಳಿತ ಮಾಡುವಂಥ ಕೆಲಸ ರೈತರನ್ನ ಹೋಗುವಂಥದ್ದು ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಹೇಳ್ತಾ
ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯ ಕೈಯಲ್ಲಿ 1